ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ. ಎಷ್ಟೋ ಜನ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ಹುದ್ದೆಗಳು ಜಾಬ್ಗಳು ಯಾವಾಗ ಕಾಲ್ ಫಾರ್ ಮಾಡ್ತಾರೆ ಅಂತ ನಮ್ಗೆ ಕೇಳ್ತಾ ಇದ್ರಿ. ಇವಾಗ ಅದೇ ರೀತಿಯಾಗಿ ಈ ಅಪ್ಡೇಟ್ ನಿಮ್ಗೆ ತಗೊಂಡ್ಬರ್ತಾ ಇದೀನಿ. ಏನಪ್ಪಾ ಇದು ಅಪ್ಡೇಟ್ ಅಂತ ಅಂದ್ರೆ, ಇವಾಗ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ಹುದ್ದೆಗಳಿಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕಾಲ್ ಫಾರ್ ಆಗಿದೆ. ಅದು ಕಾಲ್ ಫಾರ್ ಆಗಿರೋದು ಇವಾಗ ದಾವಣಗೆರೆ ಜಿಲ್ಲೆಯಲ್ಲಿ. ದಾವಣಗೆರೆ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನೆಯ ವ್ಯಾಪ್ತಿಯ ಅಂಗನವಾಡಿ ಕೇಂದ್ರಗಳಲ್ಲಿ ಖಾಲಿ ಇರುವ 5 ಅಂಗನವಾಡಿ ಕಾರ್ಯಕರ್ತೆಯರು. ಅಂಗನವಾಡಿ ಕಾರ್ಯಕರ್ತೆಯರು ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ PUC ಮುಗಿಸಿರೋ ಅಭ್ಯರ್ಥಿಗಳು. ಅಂಗನವಾಡಿ ಸಹಾಯಕಿಯರ ಹುದ್ದೆಗಳಿಗೆ 10ನೇ ಕ್ಲಾಸ್ ಮುಗಿಸಿರೋರು ಯಾರು ಬೇಕಾದ್ರೂ ಅಪ್ಲೈ ಮಾಡಬಹುದು. 18 ವರ್ಷ ಮೇಲ್ಪಟ್ಟಿರೋರಾಗಬೇಕು. 35ರಿಂದ 38 ವರ್ಷ ವಯೋಮಿತಿ ಒಳಗಿರೋರಾಗಿರ್ಬೇಕು. 98 ಅಂಗನವಾಡಿ ಸಹಾಯಕಿಯರ ಹುದ್ದೆಗಳು ಹಾಗೂ 5 ಅಂಗನವಾಡಿ ಕಾರ್ಯಕರ್ತ ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ. ಹೌದು, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ಆನ್ಲೈನ್ ವೆಬ್ಸೈಟ್ ನೆಕ್ಸ್ಟ್ ನಾನು ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇದ್ರ ಬಗ್ಗೆ ಇನ್ನ ಹೆಚ್ಚಿನ ಮಾಹಿತಿ ಪಡೆಯೋಣ. ಅರ್ಹ ಮಹಿಳಾ ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರ ಮಹಿಳೆ ಕೂಡ ಇದಕ್ಕೆ ಅಪ್ಲೈ ಮಾಡಬಹುದಾಗಿರುತ್ತೆ. ವೆಬ್ಸೈಟ್ ನ ಲಿಂಕ್ ಇವಾಗ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. karnameka1.com ಅದು ವೆಬ್ಸೈಟ್ ಲಿಂಕ್ ಹೋಗಿ ನೀವು ಅಪ್ಲೈ ಮಾಡ್ಬೇಕಾಗುತ್ತೆ. ನಿಮ್ಮ ಹತ್ರದ ಸೈಬರ್ ಸೆಂಟರ್ ಅಲ್ಲೇ ಹೋದ್ರು ಕೂಡ ನಿಮ್ಗೆ ಅಪ್ಲೈ ಮಾಡಕ್ಕೆ ಹೆಲ್ಪ್ ಮಾಡ್ತಾರೆ. ಅರ್ಜಿ ಸಲ್ಲಿಸಲು 2024ರಲ್ಲಿ ಏಪ್ರಿಲ್ 1ರಂತೆ ಹೊರಡಿಸಲಾಗಿದೆ ಅಧಿಸೂಚನೆ ರದ್ದುಪಡಿಸಲಾಗಿದೆ. ಈ ಹಿಂದೆ ಸಲ್ಲಿಸಿದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಹೊಸದಾಗಿ ಖಾಲಿ ಇರುವ ಅಂಗನವಾಡಿ ಕೇಂದ್ರಗಳಿಗೆ ಹಿಂದೆ ಸಲ್ಲಿಸಿದ ಅಭ್ಯರ್ಥಿಗಳು ಸಹ ಆನ್ಲೈನ್ ಮುಖಾಂತರ ಮುಂಚೆನಾದ್ರೂ ನೀವು ಅರ್ಜಿನ ಸಲ್ಲಿಸಿದ್ರೆ, ದಾವಣಗೆರೆ ಜಿಲ್ಲೆಯವರು ನೀವೇನಾದ್ರು ಆಗಿದ್ರೆ ಅಥವಾ ನಿಮ್ಮ ಪರಿಚಯಸ್ಥರು ದಾವಣಗೆರೆ ಜಿಲ್ಲೆ ಆದಷ್ಟು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಮುಂಚೆ ಅಪ್ಲೈ ಮಾಡಿದ್ರೆ ಅದನ್ನ ರದ್ದು ಮಾಡಿ ಇವಾಗ ವಾಪಸ್ಸು ಅಪ್ಲೈ ಮಾಡಕ್ಕೆ ಹೇಳ್ತಾ ಇದ್ದಾರೆ ಸರ್ಕಾರದವರು. ಹೊಸದಾಗಿ ಖಾಲಿಯಾಗಿರುವ ಅಂಗನವಾಡಿ ಕೇಂದ್ರಗಳಿಗೆ ಹಿಂದೆ ಸಲ್ಲಿಸಿದ ಅಭ್ಯರ್ಥಿಗಳು ಸಹ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಕಡ್ಡಾಯ ಕೂಡ ಮಾಡಿದ್ದಾರೆ. ಮುಂಚೆ ಸಲ್ಲಿಸೋರು ನಾನು ಆಗ್ಲೇ ಸಲ್ಲಿಸ್ಬಿಟ್ಟಿದ್ದೀನಿ, ಈಗ ಮತ್ತೆ ಸಲ್ಲಿಸೋದೇನಾದ್ರು ಬೇಕಾ ಅಂತ ಯೋಚನೆ ಮಾಡಿದ್ರೆ ಮತ್ತೆ ಸಲ್ಲಿಸಲೇಬೇಕು. ಹೊಸದಾಗಿ ಸಲ್ಲಿಸೋರದ್ದು ಸಲ್ಲಿಸಲೇಬೇಕು. ಈ ರೀತಿಯಾಗಿ ನೀವು ಹೋಗಿ ದಾವಣಗೆರೆ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಯನ್ನು ಕೂಡ ತಿಳಿಸಿದ್ದಾರೆ, ಮಾಹಿತಿ ಕೊಟ್ಟಾರೆ. ಯಾವ್ದಾದ್ರು ಯಾವ್ದು ಶಿಶು ಅಭಿವೃದ್ಧಿ ಕೇಂದ್ರಗಳಿರುತ್ತೆ ಅಥವಾ ನಿಮ್ಮ ಹತ್ರದಲ್ಲಿರೋ ಅಂಗನವಾಡಿ ಕೇಂದ್ರಗಳಿಗೆ ಕೂಡ ಇದ್ರ ಬಗ್ಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ಬೋದು. ಅವ್ರು ಕೂಡ ಈ ಮಾಹಿತಿಯನ್ನ ಹೊಂದಿರ್ತಾರೆ. ಎಲ್ಲ ಅಪ್ಲೈ ಮಾಡೋದು ಚಿಕ್ಕ ಮಾಹಿತಿ ಪಡ್ಬಿಡೋಣ ನೋಡಿ. ಕರ್ನಾಟಕ ಅಂಗನವಾಡಿ ಜಾಬ್ಸ್ ಅಂತ ನಾನು ಇಲ್ಲಿ ಇದು ವೆಬ್ಸೈಟ್ ನಲ್ಲಿ ಈ ತರ ಸರ್ಚ್ ಮಾಡಿದ್ರೆ ಈಗ ನೋಡಿ, ಡಿಪಾರ್ಟ್ಮೆಂಟ್ ಆಫ್ ಫಸ್ಟ್ ಲಿಂಕ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಹೋಗಿ ಅಪ್ಲೈ ಮಾಡಿ. ಈ ವಿಡಿಯೋ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಮತ್ತೆ ವಾಪಸ್ ನಾನು ಪ್ರತಿಯೊಂದು ಹೊಸ ವಿಡಿಯೋ ಹಾಕಿದ್ದೀನಿ, ಹೇಗೆ ಅಪ್ಲೈ ಮಾಡೋಣ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ನ ತೋರಿಸ್ತೀನಿ. ಅಲ್ಲಿ ಕೂಡ ಹೋಗಿ ನೀವು ಹೆಚ್ಚಿನ ಮಾಹಿತಿನ ಪಡಿಬೇಕು. ನಿಮ್ಗೇನೇ ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಅಥವಾ ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಕೂಡ ನಮಗೆ ತಿಳಿಸ್ಕೊಡಿ. ನೀವು ಯಾವ ಜಿಲ್ಲೆಯವರು, ನಿಮ್ಗೆ ಯಾವ ಜಿಲ್ಲೆಯಲ್ಲಿ ಅಂಗನವಾಡಿ ಜಾಬ್ಗಳಿಗೆ ಖಾಲಿ ಇದೆ ಅಂತ ಇದ್ರು ಹುಡುಕ್ತಾ ಇದ್ರೆ ನಮ್ಗೆ ತಿಳಿಸ್ಕೊಡೋದ್ರಿಂದ ನಮ್ಗೆ ಸುಲಭ ಆಗುತ್ತೆ ನಿಮ್ಗೆ ಮಾಹಿತಿ ಕೊಡೋದು. ಧನ್ಯವಾದಗಳು ಸ್ನೇಹಿತರೆ.